ಹಾಯ್ ಎಲ್ರಿಗೂ ನಮಸ್ಕಾರ. ಗ್ಲೋಬಲ್ ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಈ ಆಲ್ ಟೈಮ್ ಫೇವ್ರೇಟ್ ಆಗಿರೋ ಚಿಕನ್ ಕಬಾಬ್ ಯಾವ ಥರ ಮಾಡೋದು ಅಂತ ನೋಡೋಣ ಇವತ್ತು. ನೋಡಿ, ಬೇಕಾಗಿರೋ ಐಟಮ್ಸು: ಒಂದು ಅರ್ಧ ಕೆ ಜಿ ಚಿಕನು ತೊಳ್ಕೊಂಡು ನೀರೆಲ್ಲ ಸೋರ್ ಹಾಕೊಬೇಕು. ನೋಡಿ, ಚಿಕನ್ ಒಳ್ಳೆ ಟೆಂಡರ್ ಚಿಕನ್ ತೊಗೊಳ್ಳಿ, ಸಾಫ್ಟಾಗಿ ಬಂದಿರುತ್ತೆ. ನೋಡಿ ಯಾವ ಥರ ಇದೆ ಅಂತ ಚಿಕನ್. ನೋಡಿ, ಚಿಕನ್ ಈ ಥರ ಮೀಡಿಯಮ್ ಪೀಸ್ ಕಟ್ ಮಾಡಿಸ್ಕೊಳ್ಳಿ. ತುಂಬ ಸಾಫ್ಟಾಗಿರೋ ಚಿಕನ್ನು, ಟೆಂಡರ್ ಚಿಕನ್ ಹತ್ರ ಸಾಫ್ಟಾಗಿರುತ್ತೆ. ಹೊಡೆದ್ರೆ ಇಂಗ್ಲೀಷ್ ನೋಡೋಣ. ಪುಡಿ ಉಪ್ಪು ಮತ್ತು ಮೆಣಸಿನ್ಕಾಯಿ ಪೇಸ್ಟು, ಚಿಲ್ಲಿ ಪೇಸ್ಟು, ಒಂದು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಕೊಟ್ಟಿರೋ ಪೇಸ್ಟು. ನೋಡಿ, ಚಿಕನೆಲ್ಲ ಒಂದು ಪಾತ್ರೆಗೆ ಹಾಕೋಣ. ಒಂದು ಪಾತ್ರೆಗೆ ಚಿಕನೆಲ್ಲ ಹಾಕ್ಕೊಂಡು ನೀರು ಇರ್ಬೋದು ಅದರಲ್ಲಿ. ನೋಡಿ, ಪುಡಿ ಹಾಕೋಣ. ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಮಸಾಲದಲ್ಲಿ ಬೇಕಾದ್ರೆ ಹಾಕೋದು, ಇಲ್ಲ ಫುಲ್ ಬೇಕಾದ್ರೆ ಇಲ್ಲೇ ಹಾಕೊಂಡನೆಲ್ಲ ಫುಲ್ ಇಲ್ಲೇ ಹಾಕ್ಕೊಂಡು. ನೋಡಿ, ನಿಂಬೆಹಣ್ಣು ಇಟ್ಕೊಳ್ಳೋಣ. ಹುಳಿ ಇರ್ಬೇಕು ಚೆನ್ನಾಗಿ, ಉಪ್ಪು ಖಾರ ಹುಳಿ ಮೂರು ಚೆನ್ನಾಗಿ ಮಿಕ್ಸಲ್ಲಿ ಇದಾಗಬೇಕು. ನೋಡಿ, ಅದು ಹಾಕ್ಕೊಂತಾಗಿದೆ. ಬೀಜ ಎಲ್ಲ ಬಿದ್ದಿದ್ರೆ ತೆಗೆದುಬಿಡಿ, ಅದು ಕೈ ಬರುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2-3 ಸ್ಪೂನು ಹಾಕ್ಕೊಬೇಕು. ನಾವು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಕನ್ ತೊಗೊಂಡಿದ್ದು ಅದು 2 ಟೀ ಸ್ಪೂನ್ ಸಾಕು. ಒಂದು 2 ಟೀ ಸ್ಪೂನು ಚಿಲ್ಲಿ ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟು. ನೋಡಿ, ಇದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಅಡಿಗೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮ್ಯಾರಿನೇಟ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಲಾದ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಸ್ಪೂನು ಯಾವುದಾದ್ರು ಮಿಕ್ಸ್ ಮಾಡ್ಕೊಬೋದು. ಚಿಕನ್ ಕಡಿಮೆ ಇರೋದ್ರಿಂದ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಬಿಡೋಣ. ನೋಡಿ, ಕಬಾಬ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಅದಕ್ಕೆ ಕಾರ್ನ್ಫ್ಲವರ್ ಹಾಕೊಳ್ಳಿ. ಒಂದು 3-4 ಸ್ಪೂನು ಕಾರ್ನ್ಫ್ಲವರು, 1 ಟೇಬಲ್ ಸ್ಪೂನು ಮೈದಾ, ಸ್ವಲ್ಪ ಫುಡ್ ಕಲರು, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೆಥಿ, ಒಂದು ಮೊಟ್ಟೆ ಹಾಕೊಳ್ಳಿ ಇದಕ್ಕೆ. ಕಸ್ತೂರಿ ಮೆಥಿಯಲ್ಲಿ ಸ್ವಲ್ಪ ಫ್ಲೇವರ್ ಬರುತ್ತೆ. ಆಮೇಲೆ ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಕಬಾಬ್ ತೆಗೆದ್ಮೇಲೆ ಸ್ವಲ್ಪ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆಗುತ್ತೆ, ಜಾಸ್ತಿ ಇಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಸ್ವಲ್ಪನ ಗಂಟು ಇರಬಾರ್ದು, ಆ ಥರ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಇಷ್ಟಾಗೋರು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಚಿಕನ್ ಮ್ಯಾರಿನೇಟ್ ಮಾಡಿರೋದು ತೊಗೊಳ್ಳೋಣ. ತೊಗೊಂಡೋದ್ರೆ ನೀರು ಹಾಕ್ಕೊಂಬಾರ್ದು, ನೀರು ಬಿಟ್ಟಿರುತ್ತದು ನೀರಲ್ಲೇ ಇರಲಿ. ಈಗ ಅದನ್ನೆಲ್ಲ ಚಿಕನ್ ಮಾತ್ರ ತೆಗೆದು ಇದಕ್ಕೆ ಹಾಕೊಳ್ಳೋಣ. ಮಸಾಲಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5-10 ಮಿನಿಟ್ಸು ಸೈಡ್ಗೆ ಎತ್ತೀವಿ. ಸ್ವಲ್ಪ ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ನೀಟಾಗಿ ಇಟ್ಕೊಬೇಕು. ನೋಡಿ, ಹೀಗಾಗಿದೆ. ನೋಡಿ, ಈಗ ಒಂದು ಪಾತ್ರೆಗೆ ಆಯಿಲ್ ಹಾಕೊಳ್ಳೋಣ. ಇವಾಗ ನೋಡಿ, ಆಯಿಲ್ ಕಾಯ್ತಾ ಇದೆ. ಸ್ವಲ್ಪ ನೀಟಾಗಿ ಒಂದು ಬಿಸಿಯಾಗಿದೆ ಆಯಿಲು. ನೋಡಿ, ಇವಾಗ ಚಿಕನ್ ಯಾವ ಥರ ಆಗಿದೆ. ನೋಡಿ, ಈಗ ಒಂದೊಂದು ಪೀಸ ಬಿಟ್ಕೊಬೇಕು. ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಪಕ್ಕ ಹಾಕ್ಕೊಂಡು ನೀಟಾಗಿ ಕಡಿಮೆ ಉರಿಲಿ ನಿಧಾನಕ್ಕೆ ಬೇಯಿಸಬೇಕು. ಒಂದ್ರ ಮೇಲೆ ಒಂದು ಹಾಕಿದ್ರೆ ಎಲ್ಲ ಕಚ್ಕೊಂಡ್ಬಿಡ್ತವೆ. ಅದಕ್ಕೆ ಒಂದೊಂದೇ ಪೀಸು ಸಪ್ರೇಟ್ ಹಾಕಿ ಬೇಯಿಸ್ಕೊಬೇಕು. ಬೇಯ್ತಾ ಇದೆ ನೋಡಿ. ಕಡಿಮೆ ಉರಿಲಿ, ಕಡಿಮೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಒಂದು 5 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಒಂದು 2 ಮಿನಿಟ್ಸು ಬಿಟ್ಟು ಮತ್ತೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ. ಒಂದೊಂದು ಸೈಡ್ ಬೆಂದಿಲ್ದಿರೋ ಸೈಡ್ ಎಲ್ಲ ನೀಟಾಗಿ ಬಾಯ್ಲ್ ಆಗುತ್ತೆ. 2 ಮಿನಿಟ್ಸು ಬಿಟ್ಟು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಷ್ಟಾಗಿದೆ. ನೋಡಿ, ಬಬಲ್ಸು ಜಾಸ್ತಿ ಬರ್ತಾಯಿದ್ರೆ ಇನ್ನು ಬಾಯಬೇಕು ಅಂತ ಅರ್ಥ ಇದೆ. ನೋಡಿ, ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ನೋಡಿ, ಈಗ ಕಬಾಬ್ ಬೆಂದಿದೆ. ನೋಡಿ, ಇದನ್ನು ಒಂದು ಪ್ಲೇಟ್ಗೆ ಎತ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಪೀಸಸ್ಸು ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು
ನೋಡಿ ಚಿಕನ್ ಕಬಾಬ್ ರೆಡಿ ಆಯಿತು. ಯಾವ ಥರ ಕಾಣಿಸ್ತಿದೆ ನೋಡಿ. ತಿನ್ನೋದಕ್ಕೆ ಮಾತ್ರ ಸಾಫ್ಟಾಗಿ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಪೀಸ್ ಮಾತ್ರ ಒಂದು ಚೂರು ನಾರು ಬರಲ್ಲ. ಚಿಕನ್ ಟೆಂಡರ್ ಚಿಕನ್ ತೊಗೊಬೇಕು, ಅವಾಗ ಸಾಫ್ಟ್ ಇರುತ್ತೆ ಪೀಸು, ನಿಮಗೆ ನಾರು ಬರೋಲ್ಲ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಪೀಸು ಸಾಫ್ಟಾಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಚಿಕನ್ ನೋಡೋದಕ್ಕೆ. ಎಲ್ಲ ಸೈಡಿಸ್ಗೆ ಮತ್ತು ಎಲ್ಲ ಮನೆಯಲ್ಲೂ ಮಾಡ್ಕೊಬೋದು, ಬ್ಯಾಚುಲರ್ಸು ಎಲ್ಲರೂ ಮಾಡ್ಕೊಬೋದು. ಜಸ್ಟ್ 5 ಮಿನಿಟ್ಸ್ ಅಷ್ಟೇ, 5 ಮಿನಿಟ್ಸಲ್ಲಿ ಮಾಡ್ಕೊಳಕ್ಕೆ. ನೋಡಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಲಿಕ್ಕೆ ಸ್ವಲ್ಪ ಫ್ಲೇವರಾಗಿ ಚೆನ್ನಾಗಿರುತ್ತೆ. ನೋಡಿ ಒಂದು ಪೀಸ್ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬೆಳೀಲಿ ಅಂತ. ನೋಡಿ ಎಷ್ಟು ಸಖತ್ತಾಗಿ ಬೆಳೀದೆ ನೋಡಿ. ಇನ್ನೊಂದು ಪೀಸ್ ಕಟ್ ಮಾಡ್ತೀನಿ ನೋಡಿ. ಎಷ್ಟು ನೀಟಾಗಿ ಬಾಯ್ಲಾಗಿದೆ. ಕಡಿಮೆ ಉರಿಲಿ ನೀಟಾಗಿ ಬೇಯಿಸ್ಕೊಂಡು ಈ ಥರ ಕ್ಲೀನಾಗಿ ಬೇಯುತ್ತೆ ನೋಡಿ. ಎಷ್ಟೇ ಚಿಕನ್ ಕಬಾಬ್ ಮಾಡೋದು ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿದೆ ಚಿಕನ್ ಪೀಸಸ್. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಗ್ಲೋಬಲ್ ಫಿಟ್ನೆಸ್ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಥ್ಯಾಂಕ್ ಯು.